ಯಾವನ ಅವ್ನಿಗೆ ಇಲ್ಲ ಮುಚ್ಕೊಂಡಲ್ಲ ಬರ್ತಾ ಬಂದು ಫೋನ್ ಮಾಡಿದ್ಮೇಲೆ ತಿಗಾ ಮುಚ್ಕೊಂಡ ಇಂಥವ್ನು ಇಂಥ ಕಡೆಯಿಂದ ಮಾಡಿದೀನಿ ಅಂತ ಹೇಳಿದ್ಬಿಟ್ಟು ಇವ್ರ ಅಣ್ಣನ ಮಗನ ಯಾವನ ಎಕ್ಸಾಮ್ ಬರ್ದ್ಬಿಟ್ಟು ಬಂದು ಯುಗೆ ಸಂಭವನ ಯುಗೆ ಏನಿದೆ ಅಂತೆ ನಿನಗ್ ಗೊತ್ತಾ ಅಂತ ಕೇಳಿ ಫೋನ್ ಮಾಡಿದ್ದಾನೆ ಯಾವ ನೀವ್ನು. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನೀಲ್ ರಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ನೋಡ್ರಿ, SSLC ಎಕ್ಸಾಮ್ಸ್ ಏನೋ ಮುಗಿದಿದೆ. ಸೊ ಇದೇ ಖುಷಿನಲ್ಲಿ ಒಂದು ಟ್ರ್ಯಾಪ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಕೌಶಿಕ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಶಿವಮೊಗ್ಗದಲ್ಲಿದ್ದಾರೆ ಇವರು. ನಮ್ಮ ಅತ್ತೆ ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ಶಿವಮೊಗ್ಗದಲ್ಲಿರೋ ಕೌಶಿಕ್ ಅವರ ಅತ್ತೆಗೆ. Person you have called is speaking to someone else. You can wait or call again later. ಹಲೋ ಹಲೋ ಹಲೋ, ಯಾರು? ಇದು ಯಾರು ವಿನೂತ್ ಅವರ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ನಾನು ಇಲ್ಲಿ ಶರತ್ ಅಂದ್ಬಿಟ್ಟು. ಶರತ್ ಅಂತ ಹೇಳಿ ಸರ್. ಒಂದು ನಿಮಿಷ, ಯಾಕೋ ನಾಲ್ಗೆ ಎಲ್ಲ ಒಣಗೋಯ್ತೈತೆ, ಒಂಚೂರು ನೀರು ಕುಡ್ಕೊ ಬರಲ್ಲ? ಶರತ್ ಅಂತಾರ ನೀವು? ನೀರು ಕುಡ್ಕೊ ಬನ್ನಿ. ಫೋನ್ ಮಾಡಿದೀರಾ ಏನು ನೀವು ಹಿಂಗಂತೀರಲ್ಲ, ನಾಲ್ಗೆ ಒಣಗೋಗ್ತಿದೆ ಅಂತ? ಅಯ್ಯೋ, ನೀವು ಎತ್ತಿದ ತಕ್ಷಣ ನಿಮ್ಮ ಧ್ವನಿ ಕೇಳ್ಬಿಟ್ಟು ಯಾಕೋ ಗಂಟ್ಲೆಲ್ಲ ಒಣಗೋಯ್ತು. ಒಂದು ನಿಮಿಷ ಇರಿ, ಒಂದು ನಿಮಿಷ. ಹಲೋ ಹಲೋ, ಇದು ವಿನೂತ್ ಅವರೇ ತಾನೇ? ನೀವು ಯಾರಂತ ಹೇಳ್ರಿ? ಅಯ್ಯೋ, ನೀವು ಹಿಂಗೆ ಕೇಳಿದ್ರೆ ನನಗೆ ಒಂದು ನಿಮಿಷ ಇರಿಯಪ್ಪ, ಪುನಃ ಇಲ್ಲಿ ನನಗೆ ಗಂಟ್ಲೆಲ್ಲ ಇಲ್ಲಿ. ಅಲ್ಲ, ಮಾಡ್ಬಿಟ್ಟು ವಿನೂತ್ ಅವ್ರೆ ಅಂತಂದ್ರೆ ಏನಂತ ಹೇಳ್ಬೇಕು ಹೇಳ್ರಿ? ಏನಿಲ್ಲ, ನಿಮ್ಮದು ಕೇಳೋ ಸ್ಟೈಲ್ಗೆ ನನಗೆ ಹೆಂಗೆ ಹೇಳ್ಬೇಕು ಹೆಂಗೆ ಅನ್ನೋದೇ ಒಂಥರ ಮರ್ತೋಯ್ತೈತೆ. ಅಲ್ಲ ಸರ್, ಫೋನ್ ಮಾಡಿದ್ದೀರಾ, ನನ್ನ ನಂಬರ್ ಯಾರು ಕೊಟ್ಟರು? ನೀವು ಯಾರು ಒಂಚೂರು ಹೇಳ್ತೀರಾ? ನಂಬರಲ್ಲ, ನಿಮ್ಮ ಜಾತಕನೇ ಕೊಟ್ಟವ್ರೆ. ಅದಲ್ಲ, ಇಲ್ಲಿ ನಮ್ಮ ಅಣ್ಣನ ಮಗ SLC ಎಕ್ಸಾಮ್ ಬರ್ದ್ಬಿಟ್ಟು ಬಂದ. ಮುಗಿಸ್ಬಿಟ್ಟು ಬಂದವನೇ ಮನೆಗೆ. ಇಲ್ಲಿ ಅವ್ರ ಅಮ್ಮ ಏನೋ ಮಾಮೂಲಿ ಎಲ್ಲರೂ ಕೇಳ್ತಾರಲ್ಲ, ಹೆಂಗಪ್ಪ ಎಕ್ಸಾಮ್ ಬರ್ದಿದ್ದೀಯ ಅಂತ ಕೇಳವ್ರೆ. ಈ ಮುದೇವಿ ಅಲ್ಲಿ ಹೇಳೋದು ನೆಟ್ಟಿಗೆ ಹೇಳ್ಬೇಕು ತಾನೇ. ಅದು ಯಾರು ಹೇಳ್ಕೊಟ್ರೋ ಏನೋ ಗೊತ್ತಿಲ್ಲ. ಇಲ್ಲಿ ಸಂಭವಾಮಿ ಯುಗೆ ಅಂದ್ಬಿಟ್ಟವನೇ. ಇವರು ಇಲ್ಲಿ ಮನೆ ಮಂದಿಯವರೆಲ್ಲ ಗಾಬರಿ ಎತ್ಕೊಂಡು ಇಲ್ಲಿ ನಮಗೂ ತಲೆ ಕೆಡಿಸ್ಕೊಂಡು ಇಲ್ಲಿ ಇದು ಮಾಡ್ತಾ ಕೂತವ್ರೆ ಇಲ್ಲಿ ನೆನ್ನೆಯಿಂದ. ತಂದೆ, ನೀನ್ ಯಾರಂತ ಹೇಳಪ್ಪ? ನಾನು ಇಲ್ಲಿ ತಮ್ಮನ ಮಗನ ನಿಮ್ಮ ಅಣ್ಣನ ಮಗನ ಎಕ್ಸಾಮ್ ಬರ್ದ್ ಬಂದು ಸಂಭಾವನೆ ಯುಗೆ ಅಂದ್ರೆ ನನಗೂ ಅದಕ್ಕೆ ಏನ್ ಸಂಬಂಧ? ಅಲ್ಲ, ಸಂಬಂಧ ಅಂದರೆ ಇಲ್ಲಿ ನಾವು ನಮ್ಮ ಪರಿಚಯಸ್ಥರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಏನಂತ? ಇದು ಸಂಭವಾಮಿ ಯುಗೆ ಅಂದ್ರೆ ಏನು ಅಂತ. ಅದ್ ನನ್ ಕೇಳಿದ್ರೆ ನಿನಗೆ ನನ್ನ ನಂಬರ್ ಕೊಟ್ಟಿದ್ರೆ ಅಂತಂದೆ. ಶಿವನೇ, ನೀವು ಒಳ್ಳೆ ನನಗೆ ಪುನಃ ಗಂಟು ಒಣಗಿಸ್ತೀರಾ ನೀವು. ಒಂದು ನಿಮಿಷ ಇರಿಯಪ್ಪ. ಹೇಳಿ. ಹೇಳಪ್ಪ, ಹೇಳು, ಫೋನ್ ಮಾಡಿರೋರು ಹೇಳಪ್ಪ. ಅದೇನೆ, ನಿಮ್ಗೇನಾರು ಗೊತ್ತಾ ಇಲ್ಲಿ ಸಂಭವಾಮಿ ಯುಗೆ ಅಂದ್ರೆ ಏನು ಅಂತ? ಓಯ್, ಯಾವ ನೀನು? ಎಟ್ಟಿಗೆ ಯಾರು ನಂಬರ್ ಕೊಟ್ರು, ಯಾರು ಕಾಲ್ ಮಾಡಿರೋದು ಅಂತ ಕೇಳಿದ್ರು ನಾಟಕ ಆಡ್ತೀಯ ಕೊಡ್ತಾ ಬಂದು. ಯಾವ ನೀನು? ಅಮ್ಮನ ಮೈ ಮೇಲೆ ಏನಾರು ಬಂತದ್ದು ಇವಾಗ? ಏಯ್, ಒಂದು ನಿಮಿಷ, ನೀವೇನೋ ಮೆಟ್ಕೊಂಡವ್ರಂಗೆ ಆಡ್ಬೇಡಿ. ಸ್ವಲ್ಪ ನೀವು ಯಾರು ಏನು ಅಂತ ಕ್ಲಿಯರಾಗಿ ಹೇಳಿ. ನನಗೂ ಈಗ ನೀನು ಯಾರಿಗೆ ಫೋನ್ ಮಾಡಿದೀಯ, ಯಾರು ಬೇಕು ಅಂತ ಹೇಳು. ಅದ್ ಬಿಟ್ಟು ನೀನು ವಿನೂತನ ಅಂತ ಕೇಳ್ದೆ, ಹೌದಂತ ಅಂದೆ ತಾನೆ. ಮತ್ತೇನ್ ನಿಂದು? ಯಾರು ಎಕ್ಸಾಮ್ ಬಂದು ಯಾರು ಯುಗೆ ನನ್ಗೇನ್ ಹೇಳ್ತೀಯ? ಮೈ ಮೇಲೆ ಬಂದಿರೋದು ಯಾರಿಗೆ? ನಿನಗೆ ಗ್ರಾಚಾರ ಇಳಿಸ್ಬಿಡ್ತೀನಿ. ನೆಟ್ಟಿಗೆ ನೀನ್ ಯಾವನಂತ ಹೇಳು. ಫೋನ್ ಮಾಡಿದ್ಮೇಲೆ ನೆಟ್ಟಿಗೆ ಯಾವನು, ಏನಕ್ಕೆ ಫೋನ್ ಮಾಡಿದೀನಿ, ಯಾರು ಬೇಕು ಅಂತ ಕೇಳ್ಬಿಟ್ಟು ಹೇಳು. ಈ ಅಮ್ಮನ್ಗೆ ಏನಾಯ್ತು ಇದ್ದಕ್ಕಿದ್ದಂಗೆ? ಈ ಅಮ್ಮಂಗೆ ಏನಾಗೈತೆ? ಯಾವನ ಅವ್ನಿಗೆ ಇಲ್ಲ ಮುಚ್ಕೊಂಡಲ್ಲ ಬರ್ತಾ ಬಂದು ಫೋನ್ ಮಾಡಿದ್ಮೇಲೆ ತಿಗಾ ಮುಚ್ಕೊಂಡ ಇಂಥವ್ನು ಇಂಥ ಕಡೆಯಿಂದ ಮಾಡಿದೀನಿ ಅಂತ ಹೇಳಿದ್ಬಿಟ್ಟು ಇವ್ರ ಅಣ್ಣನ ಮಗನ ಯಾವನ ಎಕ್ಸಾಮ್ ಬರ್ದ್ಬಿಟ್ಟು ಬಂದು ಯುಗೆ ಸಂಭವನ ಯುಗೆ ಏನಿದೆ ಅಂತೆ ನಿನಗ್ ಗೊತ್ತಾ ಅಂತ ಕೇಳಿ ಫೋನ್ ಮಾಡಿದ್ದಾನೆ. ಯಾವ ನೀವ್ನು? ಅಲ್ಲ, ಅನ್ನ ತಿನ್ನೋ ಬಾಯಲ್ಲಿ ಸ್ವಲ್ಪ ನೆಟ್ಟಿಗೆ ಮಾತಾಡಿ, ದೊಡ್ಡವರಾಗಿದ್ಕೊಂಡು ಸ್ವಲ್ಪ ಏನೋ ಒಂದು ಸಮಾಧಾನ ಹೇಳ ಮಾತಾಡಿ ಅಂದರೆ ನೀವು ಒಳ್ಳೆ ವಾದ್ ಬೇದಿ ಬಂದವ್ರಂಗೆ ಆಡ್ತಾ ಇದ್ದೀರಲ್ಲ. ಹಲೋ, ಇದ್ಯಾರಿದು? ನಿನ್ನೆ ಕಾಲ್ ಬಂದಿದ್ದು ನೀವೇ ಅಲ್ಲ? ಯಾಕಡೆಯಿಂದ ಬಂದಿದ್ದು? ಆ ಕಡೆಯಿಂದ ಅಲ್ಲ ಕಾಲ್ ಬಂದಿರೋದು. ಅಪ್ಪ, ಈ ಕಡೆಯಿಂದನೇ ದೇವರು. ನೀನು ಯಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮ್ಮ ಅವಾಗಲೇ ಮಾತಾಡೋದಲ್ಲ, ಅವ್ರ ಕೈಲಿ ಫೋನ್ ಕೊಡು ಒಂಚೂರು. ತಡಿಯಮ್ಮ. ಹಲೋ,
ನೀನು ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಗೊಣಗಾಡಬೇಡ. ಸ್ವಲ್ಪ ಫೋನ್ ಕೊಡು ನೀನು. ಹಲೋ. ಹಾಂ ಏನೋ ಏನೋ ಆನೆ ಮನೆಗೂನು ನಿಮ್ಮ ಅಜ್ಜಿತಲ್ಲಿ ಏನು ಏಯ್ ಥೂ ಇಡು ಫೋನು. ಹೇಳಪ್ಪ, ಫೋನ್ ಮಾಡಿದೀಯಾ? ಸರಿ ಅಮ್ಮ, ಒಂದು ನಿಮಿಷ ಹೇಳು. ಕಪ್ಪಡ ಬಿಡ್ತೀನಿ, ನಿಂಗೆ ಹೇಳ್ತಾ ಅರ್ಥ ಆಗ್ತಿಲ್ಲ ನಿನಗೆ. ಅವನೇ ಏನೋ ಮಾತಾಡ್ತಿದ್ದಾನೆ, ಮಾತಾಡ್ತಿದ್ಯಾ? ಏಯ್ 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 ಏನು ದೊಡ್ಡವರು ಚಿಕ್ಕವರು ಅಂತ ನೋಡ್ಕೊಂಡು ಮಾತಾಡು. ಏನ್ ಬಾಯಿ ಬಂದಂಗೆಲ್ಲ ಮಾತಾಡ್ತಿಲ್ಲ. ನೀನ್ ದೊಡ್ಡವನ ಅಂತ ನನಗೇನ್ ಗೊತ್ತು? ಅಲ್ಯಾರು ಮಾತಾಡ್ತಾ ಇದೀಯ ನೀನು? ದೊಡ್ಡವ್ರ ಹತ್ರ ಅಲ್ಯಾರು ಮಾತಾಡ್ತಾ ಇದೀಯ ನೀನು? ಅಲ್ಲಿ ಯಾರು ಅಂದ್ರೆ ನಮ್ಮ ಹತ್ರ ಮಾತಾಡ್ತಿದ್ದೀನಿ. ನಿಮ್ಮ ಅಮ್ಮನ ತಾವ್ ಹೆಂಗ್ ಮಾತಾಡ್ಬೇಕು ನೀನು? ಏನ್ ಬುದ್ಧಿ ಕಲ್ತಿರೋದು ನೀನು? ತೆಗೆದು ಮಕ್ಕದ ಮೇಲೆ ಸೇರ್ಸ್ ಕೊಟ್ಟ ದವಡೆ ಹುಲ್ಲು ಹೋಗ್ಬೇಕು ನಿನಗೆ. ಬಾಯ್ ಆಯ್ತು, ಯಾರು ನೋಡೋಣ. ಮಾತಾಡ್ತಾವನೆ ಏನೋ ಚಿಕ್ಕವರು ದೊಡ್ಡವರು ಅಂತ ಕಾರಣಂಗೆ ಹೇಳಿ. ಅದೇ ಯಾರು ಬಾಯಿ ನೋಡೋಣ ಎದುರುಗಡೆ. ಏನ್ ಬದ್ನಕಾಯಿನ ನೋಡೋದ್ ನೀನು? ಏನೋ ನನಗ್ ಮಾತಾಡ್ತಾವನೆ ಅಂತಂದ್ರೆ ಅವ್ರ ಅಮ್ಮನ್ಗೆ ಮಾತಾಡ್ತಾ ಬಿದ್ದವ್ನು ಏನೇನೋ ಬಾಯಿ ಬಂದಂಗೆ. ಹಲೋ. ಏಯ್ ಫೋನ್ ಕೊಡೋ ದೊಡ್ಡವ್ರ ಕೈಲಿ. ನಾನೇ ಕೊಡ್ಲಿ? ನೀನ್ ಯಾರೇ ಫಸ್ಟ್? ಏನ್ ಕೊಡ್ಲಿ? ನಿಂತವ್ ನಾನು ಯಾಕೆ ಮಾತಾಡ್ಲಿ? ಏನ್ ಮಾತಾಡ್ತಿದ್ಯಾ ನೀನು? ಕನ್ನಡ. ಹಲೋ, ನೀವು ಫೋನ್ ಮಾಡಿ ತಲೆ ತಿಂತಿದ್ದೀರಲ್ಲ. ತಲೆ ತಿನ್ನಕ್ಕೆ ಇಲ್ಲಿ ನಾನೇನು ಕೇಳಿದೆ, ಇಲ್ಲಿ ಸಂಭವಾಮಿ ಯುಗೆ ಯುಗೆ ಅಂದ್ರೆ ಏನು ಅಂತ ಕೇಳಿದ್ರೆ ಮನ್ಮಂದಿಯವರೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ರಿ? ನೀವ್ ಯಾಕೆ ಕೇಳ್ಬೇಕು? ಇಲ್ಲಿ ಆಗಿರೋ ಮ್ಯಾಟ್ರು ಕೇಳ್ಕೊಂಡ್ರೆ ನಿಮ್ಗೇನೆ ಇಲ್ಲಿ ಇದಾಯ್ತದ. ನಾನು ಅವಾಗಲೇ ಹೇಳಿದ್ದೀನಿ ವನಿತಾ ಅವ್ರಿಗೆ. ಇಲ್ಲಿ ಬೇರೆಯವರೆಲ್ಲ ಫೋನ್ ಇಸ್ಕೊಂಡು ಸುಮ್ಮನೆ ಇಲ್ಲಿ ಪಿಟೀಲ್ ಹೊಡಿತಾ ಇದ್ರಿ ನೀವು. ನಮ್ಮನೇಲಿ ಯಾರು SSLC ಓದೋರಿಲ್ಲ. ನಿಮ್ಮಲ್ಲಿ ಓದೋರಿಲ್ಲ ಸರಿ, ಈ ಮುಂಡೆತ್ತದ ಯಾಕೆ ಹಿಂಗಂತು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿ ನಾನು ಗೂಗಲ್ ಚೆಕ್ ಮಾಡಿದ್ರೆ ಏನಪ್ಪ ಸಂಭವಾಮಿ ಯುಗೆ ಯುಗೆ ಅಂದರೆ ಅಲ್ಲಿ ಬತ್ತೈತೆ ಎಕ್ಸಾಮಲ್ಲಿ ಬರ್ದಿರೋದೆಲ್ಲ ಹೊಗೆ ಹೊಗೆ ಅಂತ. ಯಾಕೆ ಇವೆಲ್ಲ ಬೇಕು? ನಿಮ್ ಮನೇಲಿ ಆಗಿರೋದ್ನ ನೀನ್ ನೋಡ್ಕೋ, ಅದ್ಯಾಕೆ ನಮ್ಗೆಲ್ಲ ತಲೆಗುಳ ಬಿಡ್ತೀಯಾ? ಏನ್ ಲಾಜಿಕ್ ಇಟ್ಕೊಂಡ್ ಮಾತಾಡ್ತಿದ್ಯಾ? ಏನೋ ಒಂದ್ ಸ್ವಲ್ಪ ನಿನಗೆ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ನಿನಗೆ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ರಾಂಗ್ ನಂಬರಿಗೆ ಫೋನ್ ಮಾಡ್ಬಿಟ್ಟು ಈ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ. ನಿನ್ ಫ್ಯಾಮಿಲಿ SSLC ವಿಚಾರನ ನಮ್ ಫ್ಯಾಮಿಲಿಗೆ ಯಾಕಪ್ಪ ತರ್ತಿದ್ಯಾ ಪುಣ್ಯಾತ್ಮ? ಇದು ಎಲ್ಲೆಲ್ಲೋ ಹೋಯ್ತೈತೆ ಮ್ಯಾಟ್ರ್. ಇದು ನೀನ್ ಯಾರಮ್ಮ ಮಾತಾಡ್ತಾ ಇರೋದು? ಎಲ್ಲೆಲ್ಲೋ ಹೋಯ್ತೈತೆ ತಾನೆ, ಬಾಯಿ ಮುಚ್ಕೋ ಫೋನ್ ಕಟ್ ಮಾಡು. ಬಾಲಕಿ ಸರಿಯಾಗಿ ಮಾತಾಡು. ಚಿಕ್ಕವ್ರು ಏನು ಆಯ್ತು, ನಾವು ಪೊಲೀಸಿಗೆ ನಂಬರ್ ಕೊಡ್ತೀವಿ, ಅವರೇ ವಿಚಾರಿಸ್ಕೊತಾರೆ. ಬಿಡ, ಪೊಲೀಸ್ ಕಲ್ದವ್ರು ಮಿಲಿಟರಿ ಅವ್ರು ಕೊಡಿ, ನಾನು ಎದುರ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲು ನಿಮ್ಮ ಅಮ್ಮನ ಹತ್ರ ಫೋನ್ ಕಿತ್ಕೊಂಡು ಮಾತಾಡ್ತಿದ್ಯಲ್ಲ, ನೀನು ಯಾರಮ್ಮ ನೀನು? ಅವ್ರ ಮಗಳು ನಾನು. ನೋಡು, ಯಾರು ಅಂತ ಹೇಳಿದ್ರೆ ಸುಮ್ಮನೆ ಒಳ್ಳೇದು, ಇಲ್ಲ ಮಾತು ದೇವರಣೆಗೂ ನೀಟಾಗಂತೂ ಬರಲ್ಲ. ನಾನು ಅವ್ರಿಗಿಂತ ಹೆಚ್ಚು ಬೈಯೋದ್ರಲ್ಲಿ. ಮುಚ್ಕೊಂಡು ಎಷ್ಟೈತೆ ನಿನ್ನ ಅಷ್ಟು ನೋಡ್ಕೊಂಡ್ರೆ ಸರಿ. ಎದುರಿಸ್ತಾ ಇರೋದ ಇದು? ಎದುರಿಸೋದೇ ಬೇರೆ ಸ್ಟೈಲಲ್ಲಿ ಐತೆ. ಸರಿ, ನೀನು ಹೆಸರು ಹೇಳ್ಬಿಟ್ಟು ಬೈ ನೋಡೋಣ. ನನ್ನ ಹೆಸರು ತಗೊಂಡು ನೀ ಏನ್ ಮಾಡ್ತೀವಿ? ಸರಿ, ಮತ್ತೀಗ ನನ್ನ ಹೆಸರಿಗೆ ಯಾಕೆ ಕೇಳ್ತಾ ಇದೆಯಾ? ಮತ್ತೆ ನೀನು ಯಾರು ಏನು ಎತ್ತ ಅಂತ ಏನ್ ತಲೆ ಇಟ್ಕೊಂಡು ಮಾತಾಡ್ತಿದ್ಯಾ? ತಲೆಯಿಂದ ಮಾತಾಡಿ ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿದ್ಯಾ? ಅದನ್ನು ಬಂದು ಟೇಸ್ಟ್ ಮಾಡ್ಬಿಟ್ಯಾ? ಏನೋ ನಿಂದು ತಲೆನೋವು. ಫೋನ್ ಕಟ್ ಮಾಡಿದ್ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು, ಮತ್ತೆ ರಿಟರ್ನ್ ಕಾಲ್ ಏನಕ್ಕೆ ಮಾಡ್ತಿದ್ಯಾ? ಇಲ್ಲಿ ಇವ್ನು ಬಂದು ತಿವಿತಾನಲ್ಲ, ಫೋನ್ ಮಾಡು ಅಂತ ಕೌಶಿಕ್. ಕೊಡು, ಕೌಶಿಕಿಗೆ ಹೇಳ್ತೀನಿ. ಅಯ್ಯೋ, ಅದೆಲ್ಲ ಮನೆಗೆ ಸೇರ್ಕೊಂಡಿರ್ತಾನೆ. ಆ್ಯಕ್ಚುಲಿ ನಿಮ್ಮ ಜೊತೆ ಯಾವಾಗಲಿಂದ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ನಾಟ್ಸ್ ಸೇರ್ಕೊಂಡ್ಬಿಡು, ಯಾವ್ದಾದ್ರು ನಾಟ್ಸ್ ಕಂಪ್ನಿಗೆ ಸೇರ್ಕೊಬಿಡು, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಡ್ರಾಮಾಗ ಒಳ್ಳೆ ಕಾಲೇಜ್ಗಿಂತ ಕಟ್ ಮಾಡಪ್ಪ ಪುಣ್ಯಾತ್ಮ. ನೋಡಿ, ಕೆಲವರು ನಮ್ಮ ಮಾತನ್ನೇ ನಂಬಲ್ವ, ನಮ್ಮನ್ನು ನಂಬಲ್ವ, ಒಂದೂ ಗೊತ್ತಾಗಲ್ಲ. ಸದ್ಯಕ್ಕೆ ಸಕ್ಕದಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಬ್ನಲ್ಲಿ ಮುಗಿಸ್ತಾ ಬಂದಿರೋ ಬಂಬಡಾಗಿರೋ ಟ್ರ್ಯಾಬಲ್ಲ ನಿಮ್ಮ ಕ್ಯಾಚ್ ಹೇಳ್ತೀನಿ. ನೋಡ್ತಾ ಇರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.